ನಮಸ್ಕಾರ. ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲ ಇದನ್ನಕ್ಕೆಲ್ಲ ನನ್ನನ್ನು ಎಳಿಬೇಡ ತಾಯಿ, ನಾನು ಇಂಥದ್ದು ಯಾವುದೂ ಮಾಡಲ್ಲ, ನಾನು ಅಖಂಡ ಬ್ರಹ್ಮಚಾರಿ, ನನ್ನನ್ನು ಇದಕ್ಕೆ ಎಳಿಬೇಡ ಅಂದಾಗ ಸತ್ಯವತಿ ತುಂಬ ಯೋಚನೆ ಮಾಡಿ ನಾಚಿಕೊಂಡು ಭೀಷ್ಮನ ಮುಂದೆ ಒಂದು ಪ್ರಸಂಗನ ಹೇಳ್ತಾಳೆ. ಯೋಚನೆ ಮಾಡ್ಬೋದು ಅಂತಹ ಪ್ರಸಂಗ ಯಾವುದು? ನಾನು ಈಗ ಮೊದಲೇ ಕತೆ ಹೇಳುವಾಗ ಅವಳಿಗೆ ಪರಾಶರನಿಂದ ಒಂದು ಮಗು ಹುಟ್ಟಿತ್ತು. ನೆನಪಿರ್ಬೋದು ನಿಮಗೆ, ಪರಾಶರನಿಂದ ಅವಳಿಗೊಂದು ಮಗು ಹುಟ್ಟಿತ್ತು. ಆ ಮಗು ಕೃಷ್ಣದ್ವೈಪಾಯನರು. ಅವರನ್ನು ಪರಾಶರ ಹುಟ್ಟಿದ ತಕ್ಷಣ ಕರ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಆತ ಹೇಳಿದ್ದ ಹೋಗುವಾಗ, ಅಮ್ಮ ನೀನು ಯಾವಾಗ ಕರೆದ್ರೂ ನಾನು ನಿನ್ನ ಕಷ್ಟಕ್ಕೆ ಬರ್ತೀನಿ ಅಂತ ಹೇಳಿ ಹೋಗಿದ್ದ. ನಾನು ಹೇಳಿದೆ ಮೊದಲೇ, ದೇವತೆಗಳು ಪ್ರತಿಯೊಂದು ಸಂದರ್ಭ ನಡೆಸುವಾಗಲೂ ಪ್ರತಿಯೊಂದು ಪ್ರಸಂಗ ನಡೆಸುವಾಗಲೂ ಕೂಡ ಭವಿಷ್ಯದ ಯೋಚನೆ ಇಟ್ಕೊಂಡೇ ಪ್ರತಿಯೊಂದು ಧ್ವನಿ ಕೂಡ ಕೊಟ್ಟಿರ್ತಾರೆ. ಇಂಥದ್ದೊಂದು ಸಂದರ್ಭ ತಾಯಿಗೆ ಬರುತ್ತೆ ಅಂತ ಕೃಷ್ಣದ್ವೈಪಾಯನರಿಗೆ ಗೊತ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ದೇವತೆಗಳು ಅವರ ನಾಲಿಗೆಯಲ್ಲಿ ಕೂತ್ಕೊಂಡು ಆ ಮಾತನ್ನು ಆಡಿಸಿದ್ರು. ಅಮ್ಮ ನಿನ್ನ ಕಷ್ಟಕ್ಕೆ ನೀನು ಯಾವಾಗ ಕರೆದ್ರೂ ಬರ್ತೀನಿ ಅಂತ. ಇವಾಗ ಕಾಳಿಗೆ ಅನಿಸುತ್ತೆ, ಸತ್ಯವತಿಗೆ, ನಾನು ಯಾಕೆ ಅವನನ್ನೇ ಕರೆದು ನನ್ನ ಮಕ್ಕಳಿಗೆ ನಿಯೋಗ ಮಾಡಬಾರ್ದು? ಕಡೆ ಪಕ್ಷ ಭೀಷ್ಮನಿಗೂ ಅವನಿಗೂ ವ್ಯತ್ಯಾಸ ಇಲ್ಲ. ಭೀಷ್ಮನ ಸತ್ಯವತಿ ತನ್ನ ಸ್ವಂತ ಮಗನ ಥರನೇ ಕಾಣ್ತಾ ಇದ್ದಾಳೆ. ಭೀಷ್ಮ ಹೇಗೋ ಇವನು ಅಷ್ಟೇ, ಎರಡೂ ಒಂದೇ. ಹಾಗಿದ್ದ ಮೇಲೆ ಅವತ್ತಿನ ಸನಾತನ ಧರ್ಮದಲ್ಲಿ ಪದ್ಧತಿಯ ಪ್ರಕಾರ ಅವನನ್ನು ಕರೆದು ಮಾಡಿಸ್ಬೋದಲ್ವಾ, ಅವನನ್ನು ಕರೆದು ನಿಯೋಗ ನಡೆಸ್ಬೋದಲ್ವಾ ಅಂತ ಅವಳ ತಲೆಗೆ ಬರುತ್ತೆ. ಯಾವುದೇ ಒಂದು ಹೆಣ್ಣು ಮದುವೆಗೆ ಮುಂಚೆ ಒಂದು ಮಗು ಆಗಿದ್ದನ್ನು ಗಂಡನಿಗೂ ಅಲ್ಲ, ತನ್ನ ಗಂಡನ ಹಿರಿ ಹೆಂಡತಿ ಮಗನ ಜೊತೆ ಆ ವಿಷಯ ಮಾತಾಡೋದಕ್ಕಾಗತ್ತಾ? ನೀವು ಹೇಳೋ ಮಾತು ಸತ್ಯಕ್ಕೆ ಪ್ರಮಾಣವಾದದ್ದು. ಹುಡುಗಾಟ ಅಲ್ಲ. ತನ್ನ ವಿವಾಹ ಪೂರ್ವ ಸಂಬಂಧದ ಬಗ್ಗೆ ಗಂಡನೂ ಅಲ್ಲ, ಗಂಡನ ಹಿರಿ ಹೆಂಡತಿಯ ಮಗನ ಹತ್ರ ಹೋಗಿ ಹೇಳ್ಕೊಳ್ಳೋದು ಸಣ್ಣ ಪುಟ್ಟ ವಿಷಯ ಅಲ್ಲ. ಆದರೆ ಇಲ್ಲಿ ಎಲ್ಲ ಪಾತ್ರಗಳು, ನಾ ಹೇಳಕ್ಕೆ ಹೋಗ್ತಿರೋದು ಅಂಬಿಕೆ ಆಗ್ಬೋದು, ಅಂಬಾಲಿಕೆ ಆಗ್ಬೋದು, ಅಂಬೆನೂ ಆಗ್ಬೋದು, ಅಥವಾ ಸತ್ಯವತಿ ಆಗ್ಬೋದು, ಭೀಷ್ಮರೇ ಆಗ್ಬೋದು, ಎಲ್ಲರಿಗೂ ಮನಸ್ಸಿಗೆ ತುಂಬ ನೋವಿದೆ. ಆದರೆ ಆ ನೋವಿನ ಮಧ್ಯೆಯೂ ತಮ್ಮ ನೋವನ್ನು ಪಕ್ಕಕ್ಕಿಟ್ಟು ಕರ್ತವ್ಯದ ಕಡೆಗೆ ಗಮನ ಕೊಡ್ತಾ ಇದ್ದಾರೆ. ಎಲ್ಲರೂ ಕರ್ತವ್ಯ ಅವ್ರ ಮುಂದೆ ದೊಡ್ಡದು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವರಿಂದ ಈ ಮಾತು ಸಾಧ್ಯ ಆಗ್ತಿದೆ. ಮನೆಯಲ್ಲಿ ಮಾತು ನಡೀತಾ ಇದೆ, ನಿಯೋಗ ಮಾಡಿಸೋಣ ಅಂತ ಧರ್ಮಾಧಿಕಾರಿಗಳು ಬಂದು ಹೇಳಿದ್ದಾರೆ, ನಿಯೋಗ ಆಗಿಬಿಡಬೇಕು, ಇವಾಗ ಬೇರೆ ದಾರಿ ಇಲ್ಲ, ಇಬ್ಬರು ವಿಧವೆಯರಿಗೂ ನಿಯೋಗ ಮಾಡಿಸಿ ಅಂತ ಹೇಳಿದ್ರು. ತಾಯಿ ಹೋಗ್ಬಿಟ್ಟು ಎದುರಿಗಿರೋ ಭೀಷ್ಮರನ್ನೇ ಕೇಳ್ತಾಳೆ. ಆದರೆ ಭೀಷ್ಮರು ಒಪ್ಕೊಂಡಿಲ್ಲ, ಇದೆಲ್ಲ ತೀರ್ಮಾನ ಆಗಿದೆ. ಇವಾಗ ಯೋಚನೆ ಮಾಡ್ತಾಳೆ, ಹಾಗಾದ್ರೆ ಭೀಷ್ಮರು ಒಪ್ಕೊಳ್ಳಿಲ್ಲ ಅಂದರೆ ಕುಲಪುರೋಹಿತನ ಕರೆಸೋಣವೆ? ಕುಲಪುರೋಹಿತನಿಗಿಂತ ಯಾರನ್ನೋ ಕರೆಸೋಕ್ಕಿಂತ ನನ್ನ ಮಗನೇ ಇದ್ದಾನಲ್ಲ, ಅವನಿಂದನೇ ಯಾಕೆ ಆಗಬಾರ್ದು ನಿಯೋಗ? ಒಳಗಡೆ ಪುತ್ರ ವ್ಯಾಮೋಹ ಇದೆ, ಎಷ್ಟೇ ಆಗಲಿ ಹೆತ್ಕರಳು. ಜೊತೆಗೆ ಅವನ ಮಗು ನನ್ನ ಮನೆಯಲ್ಲೇ ಬೆಳೀಲಿ. ಈ ಎಲ್ಲ ಮಾತೃಹೃದಯ ಅಥವಾ ಒಳಗಡೆಯ ಅಂತಃಕರಣ ಎಲ್ಲದೂ ಕೆಲಸ ಮಾಡಿರ್ಬೋದು. ಆದರೆ ಅದನ್ನು ಹೊರತರೋದು ಹೇಗೆ? ನನಗೆ ಮದುವೆಗೆ ಮೊದಲು ಇಂಥದ್ದೊಬ್ಬ ಮಗ ಹುಟ್ಟಿದ್ದ ಅಂತ ಹೇಳ್ಕೊಳ್ಳೋದಾಗೆ ಎಷ್ಟೋ ಕಾಲ ಆಗೋಗಿದೆ. ಆದರೂ ಕೂಡ ಅದನ್ನು ಹೇಳ್ಕೊಳ್ಳೋಕ್ಕೆ ಹೆಣ್ಣಿಗೆ ತುಂಬ ಸಂಕೋಚ ಆಗುತ್ತೆ ಮತ್ತು ಒಳ ಅವಮಾನಗಳಿವೆ. ಆದರೆ ಅದನ್ನೆಲ್ಲ ಮೀರಿ ಅವಳು ಯೋಚನೆ ಮಾಡ್ತಾಳೆ, ಹೌದು ಅವನೇ ಬಂದರೆ, ಕೃಷ್ಣದ್ವೈಪಾಯನನ್ನೇ ಬಂದರೆ ಅವನ ಮಗುವಿಂದ ನನ್ನ ಸಂತಾನ ಬೆಳೀತದೆ. ಯಾವತ್ತೂ ಹೋಗುವಾಗ ಸಣ್ಣ ಮಗು ಹೇಳ್ಬಿಟ್ಟು ಹೋಗಿದ್ದ, ಅಮ್ಮ ನೀನು ಯಾವಾಗ ಕರೆದ್ರು ಬರ್ತೀನಿ, ನೀನು ಯಾವಾಗ ಕರೆದ್ರು ಬಂದು ನೀನು ಸೇವೆ ಮಾಡ್ತೀನಿ ಅಂತ. ಹಾಗಾದ್ರೆ ಆ ಮಗನ ಕರೆದು ಈ ಸೇವೆ ಮಾಡಿಸ್ಕೊಳ್ಳ. ಯೋಚನೆ ಮಾಡ್ತಾರೆ. ಯೋಚನೆ ಮಾಡೋದು ಸಣ್ಣ ಪುಟ್ಟದಾಗಲ್ಲ, ಅವಮಾನಗಳನ್ನು ಮೆಟ್ಟಿ ನಿಂತು ಯೋಚನೆ ಮಾಡ್ತಾಳೆ. ಒಂದು ಸ್ತ್ರೀ ಮಾಡೋಕ್ಕಾಗದೇ ಇರುವಂತಹ ಕೆಲಸಗಳನ್ನು ತನ್ನ ರಾಜ್ಯಕ್ಕಾಗಿ, ತನ್ನ ಕರ್ತವ್ಯಕ್ಕಾಗಿ ಮಾಡ್ತಾಳೆ. ನಿಜ ಹೇಳಬೇಕಂದ್ರೆ ಸತ್ಯವತಿ ಅರಮನೆಗೆ ರಾಣಿಯಾಗಿ ಬರುವಾಗ ಸ್ವಾರ್ಥ ಇತ್ತು. ಪೆಟ್ಟು ತಿಂದ ಹೆಣ್ಣು ಅವಳು. ಪರಾಶರರು ಕರ್ಕೊಂಡೋಗಿ ಅವಳನ್ನ ಉಪಯೋಗಿಸ್ಕೊಂಡು ಮಗು ಕೊಟ್ಬಿಟ್ಟು ಕಳಿಸ್ಬಿಟ್ಟಿದ್ರು. ಕೈ ಬಿಟ್ಬಿಟ್ಟು ಹೊರಟೋದ್ರು. ಮಗುನೂ ಕರ್ಕೊಂಡು ಹೊರಟೋಗಿದ್ರು. ಮಗುನೂ ಕೂಡ ಅವಳು ಕೈಗೆ ಕೊಟ್ಟಿರಲಿಲ್ಲ. ಅವಾಗ ಎಚ್ಚೆತ್ಕೊಂಡ್ಳು. ಯಾವಾಗ ಶಂತನು ಬಂದಾಗ ಹಿಂದೆ ಆದಾಗೆ ನಾನು ಪೆಟ್ಟು ತಿನ್ನಬಾರ್ದು, ಹಿಂದೆ ಆದಾಗ ನಾನು ಮೋಸ ಮಾಡಬಾರ್ದು ಅಂತ ಶಂತನುನ ಮದುವೆ ಆಗುವಾಗ ಅಪ್ಪ ಏನು ಷರತ್ತುಗಳನ್ನು ಹಾಕಿದಾಗ ಮೌನವಾಗಿದ್ಲು. ಆ ಷರತ್ತಿನ ಬಗ್ಗೆ ಅವಳಿಗೂ ಒಲವಿತ್ತು. ಅದಕ್ಕೆ ಭೀಷ್ಮರನ್ನ ಬಲಿ ಕೊಟ್ಟಾಗಲೂ ಕೂಡ ಅದನ್ನು ಅವಳಿಗೆ ಒಪ್ಪಿಗೆ ಇತ್ತು, ಮೌನ ಸಮ್ಮತಿ ಇತ್ತು. ಆದರೆ ಈಗ ಅದನ್ನೆಲ್ಲ ದಾಟಿದ್ಲು. ಜೀವನ ಅವಳನ್ನು ನಿಜವಾದ ಹಸ್ತಿನಾವತಿಯ ರಾಜಮಾತೆಯ ಸ್ಥಾನದಲ್ಲಿ ತಂದು ನಿಲ್ಲಿಸಿತ್ತು. ನಿಜವಾಗಿ ಇವತ್ತು ಸತ್ಯವತಿ ಎಲ್ಲೇ ಹುಟ್ಟು ಬೆಳೆದಿರಲಿ, ಆದರೆ ಒಬ್ಬ ರಾಜಮಾತೆ ಹೇಗಿರಬೇಕೋ ಹಾಗೆ ಯೋಚನೆ ಮಾಡ್ತಾಳೆ. ತನ್ನ ಎಲ್ಲ ನೋವುಗಳನ್ನು, ಅವಮಾನಗಳನ್ನು ಪಕ್ಕಕ್ಕಿಟ್ಟು ಹೋಗಿ ಭೀಷ್ಮರ ಮುಂದೆ ಕೇಳ್ಕೊಳ್ತಾಳೆ. ಹೀಗಪ್ಪ, ನನಗೆ ವಿವಾಹ ಪೂರ್ವದಲ್ಲಿ ಒಂದು ಮಗು ಇತ್ತು.
ಆ ಮಗು ಇವತ್ತು ಬೆಳೆದು ದೊಡ್ಡವನಾಗಿದ್ದಾನೆ. ಕೃಷ್ಣದ್ವೈಪಾಯನ ಅಂತ ಅವನ ಹೆಸರು. ಅವನನ್ನು ಇವಾಗ ವೇದವ್ಯಾಸ ಅಂತ ಕರೀತಾರೆ. ಅವನು ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತೀಯಾನೆ. ಅವನಿಂದ ನಮ್ಮ ವಂಶನ ಬೆಳೆಸಿದ್ರೆ ಹೇಗೆ? ಇದಕ್ಕೆ ನಿನ್ನ ಸಮ್ಮತಿ ಇದೆಯಾ? ಈ ಥರ ಪ್ರಶ್ನೆಗಳನ್ನು ಕೇಳ್ತಾಳೆ. ಬೇರೆ ಯಾರಾದರೂ ಆಗಿದ್ದರೆ ಬಹಳ ಅವಮಾನದಲ್ಲಿ ಅಥವಾ ಅಲಕ್ಷ್ಯದಿಂದ ಮಾತಾಡ್ತಿದ್ರೇನೋ ತಾಯಿ ಬಗ್ಗೆ. ಆದರೆ ಇಲ್ಲಿದ್ದು ಭೀಷ್ಮರು. ಆ ನಂಬಿಕೆ ಮೇಲೆ ಸತ್ಯವತಿ ಹೋಗಿರ್ತಾಳೆ. ಹೇಗೆ ಅಂದರೆ ಎದ್ದು ಕೈ ಮುಗಿದು, ಅಮ್ಮ ಎಂಥ ಮಾತು ಹೇಳಿದೆ, ನನಗೊಬ್ಬ ಅಣ್ಣ ಇದ್ದಾನೆ ಅಥವಾ ತಮ್ಮ ಇದ್ದಾನೆ ಅಂದರೆ ಅದಕ್ಕಿಂತ ದೊಡ್ಡಂಥ ಸಂಗತಿ ಯಾವುದಿದೆ? ನನಗೊಬ್ಬ ಸಹೋದರ ಇದ್ದಾನೆ ಅಂದರೆ ತುಂಬ ಸಂತೋಷ ಆಗ್ತದೆ. ಇಬ್ಬರು ತಮ್ಮಂದರನ್ನು ಕಳ್ಕೊಂಡು ನನ್ನ ಮನಸ್ಸಿನಲ್ಲಿದ್ದ ನೋವನ್ನು ಈ ಒಬ್ಬ ಸಹೋದರನ ಕೊಟ್ಟು ನೀನು ಕಳೆದಿದ್ದ. ಕರ್ಸು ಅವನನ್ನು, ಬೇರೆ ಮಾತೇ ಆಡಬೇಡ, ಅವನಿಂದನೇ ನನ್ನ ವಂಶ ಬೆಳೀಲಿ. ನಿನ್ನ ಕರುಳಿನ ಕುಡಿ ನನಗೆ ತಮ್ಮ ಇದ್ದಾಗೆ, ಅವನು ಈ ವಂಶಕ್ಕೆ ಹಿರಿಯ. ಕರ್ಸು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರಂತೆ. ಯೋಚನೆ ಮಾಡಿ, ಇಲ್ಲಿ ಯಾರು ದೊಡ್ಡವರು? ಹೋಗ್ಬಿಟ್ಟು ವಂಶ ನಡೆಸೋಕ್ಕೋಸ್ಕರ ಎಂದೋ ಮುಚ್ಚೋಗಿರೋ ಕಥೆನ ಹೇಳ್ಕೊತಾ ಇದ್ದಾಳೆ ಸತ್ಯವತಿ. ಆಮೇಲೆ ಸತ್ಯವತಿದು ಇಲ್ಲೇನು ತಪ್ಪಿಲ್ಲ, ಪ್ರಸಂಗ ನಡೆದೋಗಿರುತ್ತೆ. ಪರಾಶರ ಜೊತೆಗೆ ಒಂದು ಪ್ರಸಂಗ ನಡೆದೋಗಿರುತ್ತೆ. ಆದರೆ ಎಲ್ಲವುದನ್ನು ಮುಚ್ಚಿಟ್ಟು ಎಲ್ಲರೂ ಎಲ್ಲವುದನ್ನು ಗೌರವಿಸ್ತಾರೆ. ಇವತ್ತು ಅದನ್ನು ಕೆಟ್ಟದಾಗಿ ನೋಡಬಾರ್ದು. ಇವತ್ತಿನ ಈ ದಿಕ್ಕಲ್ಲಿ ಕೂತ್ಕೊಂಡು ಅದನ್ನು ಕೆಟ್ಟದಾಗಿ ನೋಡಬಾರ್ದು. ಆದರೆ ಪ್ರತಿಯೊಬ್ಬರು ಗೌರವದಿಂದ, ಭೀಷ್ಮರಂತೂ ತುಂಬ ಗೌರವದಿಂದ ಕರ್ಸೋಕೆ ಹೇಳ್ತಾರೆ. ಕರ್ಸೋಕೆ ಹೇಳಿದ ಮೇಲೆ ಆಕೆ ಪ್ರಾರ್ಥನೆ ಮಾಡ್ತಾಳೆ ಅಥವಾ ನೆನೆಸ್ಕೊಳ್ತಾಳೆ ಮಗನ. ಪ್ರಾರ್ಥನೆ ಅಂದರೆ ತಪ್ಪಾಗುತ್ತೆ, ಮಗನನ್ನು ನೆನೆಸ್ಕೋತಾಳೆ. ನೆನೆಸ್ಕೊಂಡ್ರೆ ಆ ಕ್ಷಣವೇ ವೇದವ್ಯಾಸರು ಬಂದು, ಅಮ್ಮ ನನ್ನಿಂದ ಏನಾಗಬೇಕು ಅಂತ ಕೇಳ್ತಾರೆ. ವೇದವ್ಯಾಸರು ಅವ್ರಿಗೆ ಕೃಷ್ಣದ್ವೈಪಾಯನ ಅಂತ ಹೆಸರಿಟ್ಟಿದ್ದಾರೆ. ಅವರು ಕಪ್ಪು ಬಣ್ಣದವರು, ಮೈ ತುಂಬ ಜಟೆ, ಕೂದಲು ತುಂಬ ಉದ್ದ ಜಟೆ ಬಿಟ್ಕೊಂಡಿದ್ರು. ಜಟೆಯಲ್ಲಿ ಗಂಟುಗಳಿತ್ತಂತೆ. ಆದರೆ ತೇಜಸ್ವಿಯಾದ ಕಣ್ಣುಗಳು, ನೋಡಲಿಕ್ಕೆ ಕೃಶವಾದ ದೇಹ. ಯಾಕೆಂದರೆ ತಪಸ್ಸಿನಿಂದ ದೇಹವನ್ನು ಸುಂಡಿಸಿದವರು, ಅವರು ಭೋಗಿಗಳಲ್ಲ. ಆದರೆ ಅವ್ರ ಕಣ್ಣಲ್ಲಿ ತುಂಬ ಕಾಂತಿ ಇತ್ತು. ಅಂತಹ ಮಹನೀಯ ವೇದವ್ಯಾಸರು ಅಲ್ಲಿ ಬಂದು ನಿಂತ್ಕೊಂಡ್ರು. ಅವರನ್ನು ನೋಡಿ ಭೀಷ್ಮರಿಗಂತೂ ತುಂಬ ಸಂತೋಷ ಆಯಿತು. ಇಂತಹ ಒಬ್ಬ ಸಹೋದರ ನನಗಿದ್ದಾನ, ಇಂತಹ ಒಬ್ಬ ಮಹನೀಯ ನನಗೆ ಸಹೋದರನ, ನಾನು ಪುಣ್ಯ ಮಾಡಿದ್ದೆ ಅನ್ಕೋತಾರಂತೆ ಭೀಷ್ಮರು. ಅಂತಹ ಸನ್ನಿವೇಶದಲ್ಲಿ ಮಗನಿಗೆ ಒಂದು ವಿಧಿಯನ್ನು ವಿಧಿಸ್ತಾಳೆ. ನೋಡಪ್ಪ, ನಿನ್ನ ತಮ್ಮಂದರಿಬ್ಬರೂ ಸತ್ತೋಗ್ಬಿಟ್ರು. ಅದರಲ್ಲಿ ಒಬ್ಬ ತಮ್ಮನಿಗೆ ಮದುವೆ ಮಾಡಿದ್ದೀವಿ, ಇಬ್ಬರು ವಿಧವೆಯರಿದ್ದಾರೆ. ಆದರೆ ಇಬ್ಬರಿಗೂ ಮಕ್ಕಳಾಗಿಲ್ಲ. ನಿನ್ನಿಂದ ರಾಜ್ಯ ಬೆಳಿಬೇಕು. ಹೇಗೂ ನಿನಗೆ ಗೊತ್ತು, ಇದು ಆರ್ಯ ಧರ್ಮ, ಸನಾತನ ಧರ್ಮ. ಅದರ ಪ್ರಕಾರ ನಿಯೋಗ ಮಾಡಿ ನನ್ನ ಸೊಸೆಯರಿಗೆ ಮಕ್ಕಳು ಹುಟ್ಟಿಸು, ವಂಶ ನಡೆಸ್ಕೊಡು ಅಂತ ಕೇಳ್ಕೊಳ್ತಾಳೆ. ಅಮ್ಮ ನೀನು ಹೇಳಿದ ಮೇಲೆ ಆಯಿತು, ಎರಡನೇ ಮಾತಿಲ್ಲ, ನಾನು ನಡೆಸ್ತೀನಿ ಅಂತ ಹಿಂದೆ ಮುಂದೆ ಯೋಚನೆ ಮಾಡದೆ ವ್ಯಾಸರು ಒಪ್ಕೊಳ್ತಾರೆ. ಆಯಿತು, ಇವತ್ತೇ ವಿಧಿ, ಇವತ್ತೇ ನಿಯೋಗದ ವಿಧಿ ತೀರ್ಮಾನ ಆಗೋಯ್ತು. ನಿಯೋಗದ ವಿಧಿ ಮೊದಲೇ ಹೇಳಿದಾಗೆ ಯಾರು ನಿಯೋಗ ಪಿತಾ ಇದ್ದಾನೆ ಮತ್ತು ಗರ್ಭಧಾರಣೆ ಮಾಡುವಂಥ ಯಾರು ವಿಧವೆ ಇದ್ದಾರೆ, ಇಬ್ಬರು ತಲೆಯಿಂದ ಕಾಲವರೆಗೂ ತುಪ್ಪನ ಹಚ್ಕೊಳ್ಬೇಕು. ಈಗ ಸತ್ಯವತಿ ಬಂದಳು, ಮೊದಲನೇ ಸೊಸೆ ಅಂಬಿಕೆ ಹತ್ರ ಬಂದಳು. ನೋಡಮ್ಮ, ಇವತ್ತು ಈ ಥರ ಪ್ರಸಂಗ, ನೀನಿವತ್ತು ನನ್ನ ದೊಡ್ಡ ಮಗನ ಹತ್ರ ಹೋಗಬೇಕು. ಇದೇ ವಿಧಿಯಿಂದ ನೀನು ಗರ್ಭಧಾನ ಪಡ್ಕೊಂಡು ಬರಬೇಕು. ನೀನು ಈ ಕ್ಷಣ ಹೋಗೋಕ್ಕೆ ಸಿದ್ಧವಾಗು ಅಂತ. ಆಕೆ ಕಾಲು ಹಿಡಿದು ಬೇಡದ್ಲಂತೆ ಅಂಬಿಕೆ. ತಾಯಿ, ನನಗೆ ಈ ಶಿಕ್ಷೆ ಕೊಡಬೇಡ, ನನಗೆ ಮಕ್ಕಳಾಗದೇ ಇದ್ದರೂ ಬೇಡ, ನನ್ನ ಪತಿ ಸುಖ ನನಗೆ ಸಿಕ್ಕದೇ ಇದ್ದರೂ ಬೇಡ. ಇಲ್ಲಿವರೆಗೂ ತುಂಬ ಗೌರವದಲ್ಲಿ ಬಾಳಿದ್ದೀನಿ. ಆದರೆ ನನ್ನನ್ನು ತೆಗೆದುಕೊಂಡೋಗಿ ಪರಪುರುಷನ ಪಕ್ಕಕ್ಕೆ ಮಲಗಿಸ್ಬೇಡ, ನನ್ನನ್ನು ಕೆಡಿಸ್ಬೇಡ, ನನ್ನ ನಿಯತ್ತನ್ನು ಕೆಡಿಸ್ಬೇಡ ಅಂತ ಕೇಳ್ಕೊಳ್ತಾಳೆ. ಆಕೆಗೆ ಹೋಗೋಕ್ಕೆ ಇಷ್ಟ ಇಲ್ಲ. ಈ ಕೃತಿ ಮಾಡೋಕ್ಕೆ ಆಕೆಗೆ ಇಷ್ಟ ಇಲ್ಲ. ಆದರೆ ಅವಳಿಗೆ ಧರ್ಮನ ಸತ್ಯವತಿ ವಿಧಿಸ್ತಾಳೆ. ನೋಡಮ್ಮ, ನಿನ್ನ ಕರ್ತವ್ಯ ಇದು. ಈ ಮನೆಗೆ ಸೊಸೆಯಾಗಿ ಬಂದ ಮೇಲೆ ನೀನು ಈ ಮನೆಗೆ ಒಂದು ಮಗುವನ್ನು ಕೊಡಲೇಬೇಕು. ಹಾಗಾಗಿ ನೀನು ತಪ್ಪೋಕ್ಕಾಗಲ್ಲ, ನೀನು ಹೋಗಲೇಬೇಕು ಇವತ್ತು ಅಂತ ಅನಿವಾರ್ಯ ಹಾಕ್ತಾಳೆ. ಏನು ಮಾಡ್ತಾಳೆ? ಅನಿವಾರ್ಯ ಅಂದರೆ ತೀರಾ ಒತ್ತಡ. ಇದು ಒಂಥರದಲ್ಲಿ ಹೇಳಬೇಕಂದ್ರೆ ರಾಜರು ಕೊಡುವಂತಹ ಆಜ್ಞೆ ಇದ್ದಾಗಿರುತ್ತೆ, ರಾಜಾಜ್ಞೆ ಆ ಥರ ಇರುತ್ತೆ. ಯಾಕೆಂದರೆ ಸತ್ಯವತಿ ಇವತ್ತು ಉನ್ನತ ಸ್ಥಾನದಲ್ಲಿದ್ದಾಳೆ. ಸಿಂಹಾಸನ ಮೇಲೆ ಯಾರೂ ಇಲ್ಲ, ಸಿಂಹಾಸನ ಪೂರ ಅಧಿಕಾರ ಇವತ್ತು ಸತ್ಯವತಿಯಲ್ಲಿದೆ. ಹಾಗಾಗಿ ಅದನ್ನು ರಾಜಾಜ್ಞೆ ಅಂತಲೇ ಕರಿಬೇಕಾಗ್ತದೆ. ಸತ್ಯವತಿ ಹೇಳಿದ ಮೇಲೆ ಆಕೆ ಹೊರಡ್ತಾಳೆ. ಹೋಗ್ತಾರೆ. ಅಲ್ಲೇನು ರಾತ್ರಿ ಆಗ್ತದೆ. ರಾತ್ರಿ ಈ ಹೊತ್ತಿಗೆ ಬರಬೇಕು ಅಂತ ಹೇಳಿದ್ದಾರೆ. ಒಂದು ಹೆಣ್ಣಿಗೆ ಇಂಥ ಸ್ಥಿತಿ ತುಂಬ ಕಷ್ಟ ಅಲ್ವಾ? ಆದರೂ ಅವಳಿಗೆ ಇಷ್ಟ ಇಲ್ಲ ಅಂದರೂ ಬಲವಂತ ಮಾಡಿದ್ದು ಸತ್ಯವತಿ ತಪ್ಪಲ್ವಾ? ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಇಲ್ಲಿ ಯಾರೂ ಯಾವುದನ್ನು ಬೇಕು ಅಂತ ಮಾಡ್ತಾ ಇಲ್ಲ. ಎಲ್ಲರಿಗೂ ಇಲ್ಲಿ ಅನಿವಾರ್ಯಗಳಿದೆ ಮತ್ತು ಮುಂದೆ ಕರ್ತವ್ಯಗಳಿದೆ. ಅದರ ಜೊತೆಗೆ ಧರ್ಮ ಇದೆ. ಯಾರೂ ಧರ್ಮನ ಮೀರ್ತಿಲ್ಲ. ಯಾರು ಯಾವುದನ್ನು ಧರ್ಮ ಅಂತ ತಿಳ್ಕೊಂಡಿದ್ದಾರೋ ಅದೇ ನಡವಳಿಕೆಯಲ್ಲಿ ಇದ್ದಾರೆ. ಆಮೇಲೆ ಎಲ್ಲರಿಗೂ ಕರ್ತವ್ಯ ಇದೆ. ಆಮೇಲೆ ಇದು ಸತ್ಯವತಿಗೆ ಸಂತೋಷ ಕೊಡೋ ವಿಷಯ ಅಲ್ಲ. ಮಗನ ಕಳ್ಕೊಂಡಿದ್ದಾಳೆ. ಆದರೆ ಇಬ್ಬರು ಮಕ್ಕಳನ್ನ ಹೆತ್ತ ಇಬ್ಬರು ಮಕ್ಕಳನ್ನ, ಗಂಡನ್ನ ಎಲ್ಲರನ್ನೂ ಕಳ್ಕೊಂಡ್ರೂ ಸತ್ಯವತಿ ರಾಣಿಯಾಗಿ ನಡ್ಕೋತಾ ಇದ್ದಾಳೆ.
ರಾಜಮಾತೆ. ಹಸ್ತಿನಾವತಿಯ ರಾಣಿಯಾಗಿ ನಡ್ಕೋತಿದ್ದಾಳೆ. ಆ ರಾಣಿ ಹೇಗೆ ನಿರ್ವಹಿಸಬೇಕು ಅಥವಾ ರಾಜಮಾತೆ ಯಾವ ಕರ್ತವ್ಯನ ನಿರ್ವಹಿಸಬೇಕು ಆ ಕರ್ತವ್ಯನ ನಿರ್ವಹಿಸ್ತಾ ಇದ್ದಾಳೆ. ಇಲ್ಲ, ಅವಳದ್ದೇನು ಸ್ವಂತ ಪಾತ್ರ ಇಲ್ಲ, ಸ್ವಂತ ಇಚ್ಛೆನೂ ಇಲ್ಲ. ಸೊಸೆನ ಕೆಡಿಸ್ಬೇಕು ಅಂತಿಲ್ಲ, ಸೊಸೆಯ ಮನಸ್ಥಿತಿ ಬಗ್ಗೆ ಯೋಚನೆ ಮಾಡಬಾರ್ದು ಅಂತಿಲ್ಲ, ಸೊಸೆಯ ಮನಸ್ಥಿತಿ ಅವಳಿಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಏನು ಮಾಡಲ್ಲ, ಎಲ್ಲರೂ ಅನಿವಾರ್ಯ ಸ್ಥಿತಿ. ಆಮೇಲೆ ಮೊದಲನೇ ಹಕ್ಕು ಹಿರಿ ಸೊಸೆಯಾದ ಅಂಬಿಕೆ. ಹಾಗಾಗ್ಬಿಟ್ಟು ಅಂಬಿಕೆಯ ಮುಂದೆ ಬಂದು ಕೇಳ್ಕೊತಾರೆ. ಆ ನಿಯೋಗ ಪದ್ಧತಿ ಆಚರಣೆ ಮಾಡ್ತಾರಾ? ಹಾಂ, ಮಾಡ್ತಾರೆ. ಹೇಗಾಗತ್ತೆ? ಮಧ್ಯರಾತ್ರಿ ಆಗುತ್ತೆ. ಮಧ್ಯರಾತ್ರಿನಲ್ಲಿ ವ್ಯಾಸರು ಧ್ಯಾನದಲ್ಲಿ ಕೂತ್ಬಿಟ್ಟಿದ್ದಾರೆ. ಈ ಹುಡುಗಿ ಪಾಪ ಮೈಗೆಲ್ಲ ತುಪ್ಪ ಹಚ್ಚಿದ್ದಾರೆ. ವ್ಯಾಸರಿಗೂ ತಲೆಯಿಂದ ಕಾಲವರೆಗೂ ತುಪ್ಪನ ಹಚ್ಚಿದ್ದಾರೆ. ಯಾಕೆಂದರೆ ನಾನು ಆಗಲೇ ಹೇಳಿದೆ, ನಿಯೋಗ ಪದ್ಧತಿಯ ಪ್ರಕಾರ ದೈಹಿಕ ಆಕರ್ಷಣೆ ಇರಬಾರ್ದು. ಬರೀ ಗರ್ಭಧಾನ ಒಂದೇ ಉದ್ದೇಶವಾಗಿರಬೇಕು. ಗರ್ಭಧಾನಕ್ಕೆ ಅಥವಾ ಗರ್ಭಧಾನದ ಕ್ರಿಯೆಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಮಾತ್ರ ಅಂಗಸ್ಪರ್ಶ ಆಗಬೇಕು. ಅದಕ್ಕಿಂತ ಜಾಸ್ತಿ ಅಂಗಸ್ಪರ್ಶ ಕೂಡ ಆಗಬಾರ್ದು. ಇದು ನಿಯಮ. ಲಂಪಟತನ ಆಗ್ಬಿಡುತ್ತೆ ಇದಕ್ಕಿಂತ ಜಾಸ್ತಿ ಆದರೆ. ಹೀಗಾಗ್ಬಿಟ್ಟು ಇಬ್ಬರು ಆಕರ್ಷಣೆ ಇರಬಾರ್ದು. ಯಾಕೆಂದರೆ ನೀವು ಮೈಗೆ ತುಪ್ಪ ಹಚ್ಕೊಂಡ್ಬಿಟ್ರೆ ದೇಹದ ಲಕ್ಷಣಗಳೆಲ್ಲ ಹೊರಟೋಗ್ತದೆ. ಆಮೇಲೆ ಅಲಂಕಾರವಿಲ್ಲ. ಹೀಗಾಗಿ ಬರ್ತಾರೆ. ಬಂದು ಅವರು ನೋಡಿ ಇವರು ಬೆಚ್ಚಿಬಿಡ್ತಾರೆ. ಅವ್ರು ಹೇಗೆ ಅಂದರೆ ಕೋಟಿ ಸೂರ್ಯ ಪ್ರಭಾವದಲ್ಲಿ ಅಥವಾ ಅಷ್ಟೊಂದು ಕಳಕಳಿಯಾಗಿರ್ತಾರಂತೆ. ನೋಡಲಿಕ್ಕೆ ಅವರು ಕಪ್ಪು ಮನುಷ್ಯ, ಸಣ್ಣದಾದ ಮೈಕಟ್ಟು, ಆದರೆ ಕಣ್ಣಲ್ಲಿ ಜ್ವಾಲೆಗಳಿರ್ತದೆ. ಅಂಥ ವ್ಯಕ್ತಿ ಆ ತೇಜಸ್ಸನ್ನು ನೋಡಿ ಈಕೆ ಹೆದರ್ತಾರೆ. ಆಮೇಲೆ ಆತ ಗರ್ಭಧಾನಕ್ಕೆ ಬಂದಾಗ ತನ್ನ 2 ಕಣ್ಣುಗಳನ್ನು ಮುಚ್ಕೊಂಡ್ಬಿಟ್ರಂತೆ. ಅವ್ರನ್ನ ನೋಡೋಕ್ಕೆ ಆಗಲ್ಲ, ಆ ಪ್ರಖರತೆಯನ್ನು ನೋಡೋಕ್ಕೆ ಆಗಲ್ಲ. ಅವ್ರಿಗೆ 2 ಕಣ್ಣು ಮುಚ್ಕೊಂಡ್ಬಿಡ್ತಾರೆ. 2 ಕಣ್ಣು ಮುಚ್ಕೊಂಡಾಗ ಗರ್ಭಧಾನ ಆಗಿದೆ. ಗರ್ಭಧಾನ ಆಗುತ್ತೆ. ಆಕೆ ಎದ್ದು ಹೊರಟೋಗ್ತಾರೆ. ಆ ಕ್ರಿಯೆ ಮುಗಿದ ಮೇಲೆ ಆಕೆಗೆ ಇಚ್ಛೆ ಇಲ್ಲದೆ ಇರುವಂತಹ ಕ್ರಿಯೆ ಮುಗಿದ ತಕ್ಷಣ ಇದೊಂದು ಕರ್ಮ ಕಳೀತಲ್ಲಪ್ಪ ಅಂತ ಎದ್ದು ಹೊರಟೋಗ್ತಾರೆ. ಹೋದ್ಮೇಲೆ ಬೆಳಗಾಗೆದ್ದು ತಾಯಿ ಹತ್ರ ಮಗ ಬರ್ತಾರೆ ವ್ಯಾಸರು. ಆಯ್ತಪ್ಪ, ಸದ್ಯ ಮಾಡಿಕೊಟ್ಯಾ, ನಮ್ಮ ವಂಶಕ್ಕೆ ಒಳ್ಳೆ ಮಗು ಹುಟ್ಟಲಿ ಅಂತ ಆಶೀರ್ವಾದ ಮಾಡಿ. ಆಗ ವ್ಯಾಸರು ಹೇಳ್ತಾರೆ, ಇಲ್ಲಮ್ಮ, ನೀನು ನಿರೀಕ್ಷೆ ಮಾಡಿದಂತಹ ಮಗು, ಇದಕ್ಕೆ ಸಿಂಹಾಸನಕ್ಕೆ ಯೋಗ್ಯವಾದಂಥ ಮಗು ನಿನ್ನ ಸೊಸೆಯಿಂದ ನಿನಗೆ ಸಿಗೋದಿಲ್ಲ. ಅವ್ರಿಗೆ ಗೊತ್ತಾಗುತ್ತೆ. ಮಹನೀಯರವರು. ಆಮೇಲೆ ಅವ್ರಿಗೆ ವಿಷಯ ನೋಡ್ಕೊಳ್ಳಿ, ಇಲ್ಲಿ ಏನಪ್ಪ ಏನಾಯಿತು ಅಂತ ಕೇಳ್ತಾರೆ. ಕೇಳಿದಾಗ ಆಕೆ ಹೇಳ್ತಾರಾತ, ನಿನ್ನ ಸೊಸೆ ಗರ್ಭಧಾನದ ಸಮಯದಲ್ಲಿ